ಒಮ್ಮೆ ಒಂದು ಕಾಡಿನಂಚಿನ ಹಳ್ಳಿಯಲ್ಲಿ ಕೃಷಿಕನೊಬ್ಬನಿಗೆ ಸುಂದರವಾದ ಹಸು ಇತ್ತು. ಅದನ್ನು ಅವನು ಪ್ರೀತಿಯಿಂದ ಸಾಕುತ್ತಿದ್ದನು. ಹಸು ದಿನವೂ ಹಸಿರು ಮೇವು ತಿಂದು ಹಾಲು ಕೊಡುತ್ತಿತ್ತು. ಹಳ್ಳಿಯ ಜನರು ಆ ಹಾಲು ಕುಡಿಯುತ್ತಿದ್ದರು. ಹಸು ಹಳ್ಳಿಯ ಎಲ್ಲರಿಗೂ ಪ್ರೀತಿಯ ಪಾಲಾಗಿತ್ತು. ಒಂದು ದಿನ ಹಸು ಕಾಡಿನೊಳಗೆ ಮೇಯಲು ಹೋಯಿತು. ಅದು ಹಸಿರು ಹುಲ್ಲು ತಿಂದು ಸಂತೋಷದಿಂದ ತಿರುಗುತ್ತಿದ್ದಾಗ ಏಕಾಏಕಿ ಒಂದು ಹೊಂಗಿದ ಹುಲಿ ಅತ್ತಿನಿಂದ ಬಂತು. ಹಸು ಹುಲಿಯನ್ನು ಕಂಡು ಭಯದಿಂದ ನಡುಗಿತು. ಹುಲಿ ಹೊಟ್ಟೆಕಿಚ್ಚಿನಿಂದ ನಾನು ಈಗ ನಿನ್ನನ್ನು ತಿಂದು ಹಾಕುತ್ತೇನೆ ಎಂದು ಗರ್ಜಿಸಿತು. ಹಸು ತಿಳಿಯಾಗಿ ಮಾತನಾಡಿತು. ಹುಲಿ ಅಣ್ಣ, ನಾನು ಹಳ್ಳಿಯ ಕೃಷಿಕನ ಹಸು. ಅವನ ಕುಟುಂಬ ನನ್ನ ಹಾಲಿನಿಂದ ಜೀವಿಸುತ್ತದೆ. ನನ್ನನ್ನು ತಿನ್ನುವ ಮೊದಲು ನನಗೆ ಒಂದು ಅವಕಾಶ ಕೊಡಿ. ನಾನು ಹಳ್ಳಿಗೆ ಹೋಗಿ ನನ್ನ ಮಾಲೀಕನನ್ನು ನೋಡಿಕೊಂಡು ಬರುತ್ತೇನೆ. ನಾನೇ ಹಿಂತಿರುಗಿ ಬರುವೆ. ಹುಲಿ ಮೊದಲು ಹಸೆಮಸೆ ಮಾಡಿತು. ಆದರೆ ಹಸುವಿನ ಸತ್ಯವಾದ ಮಾತು ಕೇಳಿ ಸ್ವಲ್ಪ ಯೋಚಿಸಿತು. ಸರಿ, ಆದರೆ ನೀನು ಹಿಂತಿರುಗಲೇಬೇಕು ಎಂದು ಹುಲಿ ಒಪ್ಪಿಕೊಂಡಿತು. ಹಸು ಹಳ್ಳಿಗೆ ಓಡಿ ಹೋಯಿತು ಮತ್ತು ತನ್ನ ಮಾಲೀಕನಿಗೆ ಘಟನೆ ವಿವರಿಸಿತು. ಕೃಷಿಕ ಬುದ್ಧಿವಂತನಾಗಿದ್ದನು. ಅವನು ತನ್ನ ಹಳ್ಳಿಯ ಜನರ ಸಹಾಯದಿಂದ ದೊಡ್ಡ ಹೊಲಿಗೆ ಬಲೆ ತಯಾರಿಸಿ ಅದನ್ನು ಕಾಡಿನ ಮರಗಳ ನಡುವೆ ಅಡಗಿಸಿದನು. ಹಸು ಪುನಃ ಕಾಡಿಗೆ ಹಿಂತಿರುಗಿತು. ಹುಲಿ ಅದನ್ನು ನೋಡಿ ಹಿಗ್ಗಿತು. ನಾನು ನಿನ್ನನ್ನು ಬಿಟ್ಟರೆ ನನ್ನ ಹೊಟ್ಟೆ ಹಸಿವು ತಾಳಲಾರದು ಎಂದು ಗರ್ಜಿಸಿತು. ಆಗ ಹಸು ನಗುತ್ತಾ ಹೇಳಿತು, ನನಗೆ ಒಂದು ಕೊನೆಯ ಒಲ್ಲೆ ಮಾಡಿ. ನಾನು ಆ ಮರಗಳ ಮಧ್ಯೆ ನಿಲ್ಲುತ್ತೇನೆ. ನೀನು ಒಂದೇ ಹಾರಿ ನನ್ನ ಮೇಲೆ ಬೀಳಬೇಕು. ಹುಲಿ ಬುದ್ಧಿಹೀನವಾಗಿ ಒಪ್ಪಿಕೊಂಡಿತು. ಅದು ಜೋರಾಗಿ ಹಾರಿ ಬಲೆಯೊಳಗೆ ಸಿಕ್ಕಿತು. ಹುಲಿಯನ್ನು ಬಲೆಯೊಳಗೆ ಬಿಡಿಸಿ ಹಳ್ಳಿಯ ಜನರು ಅದನ್ನು ಹಾಳೆಯೊಂದಕ್ಕೆ ಕಟ್ಟಿದರು. ಹಸುವಿನ ಚತುರತೆಯಿಂದ ಹಳ್ಳಿಯ ಜನರು ಸುರಕ್ಷಿತರಾದರು.